Okay, let's go. ಗೈಸ್ ಅದೆಲ್ಲ ನಾವೇ ಮಾಡಿರೋದು ಎಲ್ಲ. ಇವಾಗ ಸುಮ್ಮನೆ ಅವ್ರು ಬಂದ್ಬಿಟ್ಟು ಸುಮ್ಮನೆ ಆಟ್ರೇಷನ್ ಮಾಡ್ತಾ ಇರೋದು ಅಷ್ಟೇ. ಅದನ್ನೆಲ್ಲ ಕಂಪ್ಲೀಟ್ ಮಾಡಿರೋದು ನಾವು. ಇನ್ನೂ ಇಲ್ಲೆಲ್ಲ ಬ್ಯಾಲೆನ್ಸ್ ಐತೆ ಮಾಡ್ಕೊಂತವ್ರೆ. ಇದೇನಂದ್ರೆ BBMP ಅವ್ರು ಕಸ ಹಾಕ್ಬಾರ್ದು ಅಂತ ಅವೇರ್ನೆಸ್ಗೋಸ್ಕರ ಮಾಡ್ತಾ ಇರೋದು. ಲೆಟ್ಸ್ ಗೋ ಗೈಸ್, ಇವಾಗ ನಾಷ್ಟಾಗ ಹೋಗ್ತೀವಿ. ಕಾಣಿಸ್ತಾನೆ ಇಲ್ಲ ನೀನು, ಕಾಣಿಸ್ತಾ ಇಲ್ಲ ಕಣ ಸೀರಿಯಸ್ ಆಗಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಇವ್ರು ನಮ್ ದೊಡ್ಡಪ್ಪ, ಇವ್ರು ನಮ್ ಚಿಕ್ಕಪ್ಪ, ಅವ್ರು ನಮ್ಮ ಮಾಮ, ಅವ್ರು ನಮ್ಮ ತಾತ, ನೀನ್ ನಮ್ಮ ಅಣ್ಣ. ಕಣ ಆಂಟಿ ಆಯ್ ಮಾಡಿ ಆಯ್ ಮಾಡಿ ಆಯ್ ಮಾಡಿ. ನನ್ನ ವಿಡಿಯೋ ಜನಕ್ಕೆ ಏನೂ ಗೊತ್ತು ಇಷ್ಟ ಆಗಲ್ಲ. ಪರ್ಟಿಕ್ಯುಲರ್ ಆಗಿ ಒಂದು ಎಲ್ಲಾರ್ದು ವ್ಲಾಗ್ಸ್ ನೋಡಿ 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 ಅವ್ರಿಗೆ ಅದೊಂದು ಸೆಟ್ ಆಗಿಬಿಟ್ಟೈತೆ. ನಾನು ವೀಡಿಯೋಸ್ ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಕೊಡ್ತಾ ಇರಲ್ಲ ಸ್ಟಾರ್ಟಿಂಗ್ಗೆ. ಅದಕ್ಕೆ ಅವ್ರಿಗೆ ಆ ಥರ ಸ್ಟಾರ್ಟಿಂಗ್ ಹಂಗೆ ಅನ್ಸುತ್ತೆ ಅಷ್ಟೇ. ಅದ್ಬಿಟ್ಟು ಅವ್ರು ಕರೆಕ್ಟಾಗಿ ಕ್ಲಿಯರಾಗಿ ನೋಡೋಕೆ ಕುತ್ಕೊಂಡ್ರೆ ಆರಾಮಾಗಿ ಓಡುತ್ತೆ, ನೋಡ್ಬೋದು. ಗೈಸ್, ನನ್ನ ಇಂಟ್ರೋ ಕೊಡೋಕ್ಕೆ ಎಲ್ಲ ಏನೋ ನನ್ನ ಇಂಟ್ರೋನ ಎಲ್ಲರೂ ಇಷ್ಟಪಟ್ಬಿಟ್ಟಿದ್ದಾರೆ ಗೈಸ್. ಮೊನ್ನೆ ಊರಲ್ಲೂ ಕೊಟ್ಟರು, ಅಲ್ಲಿ ನೋಡಿದ್ರೆ ನಮ್ಮ ಕ್ಲಾಸವ್ರು ಕೊಟ್ಟರು, ಈಗ ಇವರು ಕೊಡ್ತಾ ಇದ್ದಾರೆ. NSS ಲೀಡರ್ ಇವರು. ಹಾಯ್, ವೆಲ್ಕಮ್ ಟು ನನ್ನ ಬ್ಲಾಗ್ಸ್. ಇವತ್ತು ನಮ್ಮ ಕಾಲೇಜಲ್ಲಿ ಶ್ರೀ ಸತ್ಯಸಾಯಿ ಸಿ ಡಿಪಾರ್ಟ್ಮೆಂಟಿಂದ ಡಾಕ್ಟರ್ಸ್ ಶಾಟೆನ ಬಂದಿದ್ದಾರೆ ಮಾತಾಡೋದು. ಅವ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೆ ಸಪೋರ್ಟ್ ಮಾಡಿ. ಇವ್ರು ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ನಾನು. ಮಾಡಿದ್ದೀನಿ ಗೈಸ್. ಓಪನ್ ಲೈವ್ ಆಗಿ ಚಾನಲ್ ನೋಡ್ತಾ ಇದ್ದೀನಿ. 1000 ಆಗಬೇಕು ಅನ್ನೋ ಸರ್. ಆದರೆ ಈ ಇನ್ಸ್ಟಾಲಿ ನಂದನ್ ಬರೋಲ್ವಾ? ಹಾಂ, ಸಬ್ಸ್ಕ್ರೈಬ್ ಆಲ್ ಹೊಡ್ತಿದ್ದೀನಿ ನೋಡಿ ಗೈಸ್. ಮಾಡಿದ್ದೀರಾ? ಎಷ್ಟು ಶೇರ್ ಮಾಡಿದ್ದೀರಾ? ಯಾಕೆ ಅಷ್ಟೊಂದು ಟೈಮ್ ಇರಲಿಲ್ಲ ಗೈಸ್, ಸಾರಿ ಅನ್ಕೋಬೇಡಿ. ಎಲ್ಲ ಡೌಗಳು ಅಷ್ಟೇ. ಮನೇಲಿ ಅಮ್ಮ ಅಪ್ಪನ ಫೋನ್ ಇರುತ್ತೆ, ಅವ್ರದ್ದಲ್ಲೂ ಮಾಡ್ಬೋದು. ಸಪೋರ್ಟ್ ಮಾಡ್ತೀವಿ ಅಂದರೆ ಯಾವ ಥರ ಆದರೂ ಮಾಡ್ತಾರೆ ಗೈಸ್. ಈ ಥರ ಸುಮ್ಮನೆ ಹೇಳೋದಷ್ಟು, ಬಾಯಿ ಮಾತಲ್ಲಿ ಹೇಳೋದಷ್ಟೇ ಅಲ್ಲ ಗೈಸ್. ಒಂದು ರೀಲ್ಸು ನನ್ನ ತಮ್ಮ ಫೀಲ್ಡಲ್ಲಿ ಬಂದಿದ್ದ, ನನಗೆ ಶೇರ್ ಮಾಡಿದ್ದ. ಅವ್ನು ನಾನು ಹೇಳಿದ್ದೀನಿ, ನಮ್ಮ ನೋಡಿದಾನೆ ಸಪೋರ್ಟ್ ಮಾಡಿ ಅಂತ. ಇಷ್ಟು ಮಾಡಿದ್ದೀನಿ ಸರ್. ನೋಡೋದ ಗೈಸ್, ಇದ್ಮೇಲೆ ಯಾವ ಥರ ಸಪೋರ್ಟ್ ಮಾಡಿ ಒಳ್ಳೆ ಶೂಟ್ ಬಿಡ್ತಾರೆ ಶರತ್ ಅವರು. ನಿಜ ಕಣೋ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಆ ಕಡೆ ನೋಡಿ ಸೆಮಿನಾರ್ ನಡೀತಾ ಐತೆ. ಹೌದು, ಯಾರೋ ಬಂದಿದ್ದಾರಂತೆ ನಮ್ಮ ಕಾಲೇಜವರು. ನಿನ್ನ ಗೈಸ್, ಇವಾಗ ಏನಂದರೆ ನಾನು ನಮ್ಮ ದೊಡ್ಡಮ್ಮ ಮನೆಗೆ ಹೋಗಬೇಕು, ನಮ್ಮ ಅಣ್ಣ ಮನೆಗೆ. ನಮ್ಮ ದೊಡ್ಡಮ್ಮನ ಊರಿಂದ ಬರ್ತಾ ಇದ್ದಾರೆ, ನಮ್ಮ ತಂಗಿ, ನಮ್ಮ ಅಜ್ಜಿ ಎಲ್ಲ. ಅಲ್ಲಿಗೆ ಬೇರೆ ಹೋಗ್ಬೇಕು, ಅದೇ ಯೋಚನೆ ಮಾಡ್ತೀನಿ. ಫೋನಲ್ಲಿ ಚಾರ್ಜಿಂಗ್ ಬೇರೆ ಇಲ್ಲ. ಈಗ ಮನೆ ಹತ್ರ ಹೋಗಿ ಬ್ಯಾಗ್ ಇಟ್ಬಿಟ್ಟು ಫೋನ್ ತೊಗೊಂಡು ಚಾರ್ಜಿಂಗ್ ಹಾಕ್ಕೊಂಡು ಹೋಗ್ಬೇಕು ಗೈಸ್. ಬನ್ನಿ ಹೋಗೋಣ ಗೈಸ್. ಅವ್ರು ಆಲ್ರೆಡಿ ಎಲ್ಲ ಬಂದು ಸೇರ್ಕೊಂಡ್ಬಿಟ್ಟರು ಮನೆ ಒಳಗಡೆ. ನನಗೆ ಲೇಟು, ಅವರೆಲ್ಲ ಆಲ್ರೆಡಿ ಮನೆ ಒಳಗಡೆ ಇದ್ದಾರೆ. ಸ್ಟಾರ್ಟ್. ಯಾಕ ಈ ಅವಾಜು ಫೋನ್ ಮಾಡ್ತಿರಲ್ಲ ಅವಾಗಿರ್ಬೇಕು. ಯಾರು ಮಾಡಿದ್ರ? ಅಲ್ಲ ಐತಮ್ಮ, ನಿಜ ಐತೆ. ಹ್ಞೂ ನೋಡಮ್ಮ, ಸೀರಿಯಸ್ ಆಗೈತೆ. ಅಲ್ಲ ಕಣ್ರಿ, ನೀವು ಯೂಟ್ಯೂಬು ಇನ್ಸ್ಟಾ ಏನೂ ಬೇಡ ಅಂತಿದ್ದವರು ಮೊನ್ನೆ ಒಂದಿನ ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಧೈರ್ಯ ಬಂದ್ಬಿಟ್ಟೈತೆ ನನಗೆ, ಮಾಡ್ತೀನಿ. ಟಿವಿ ಇಲ್ಲ, ಇಲ್ಲಾಂದ್ರೆ ಟಿವಿಗೆ ಹಾಕೊಂಡು ನೋಡ್ತಿದ್ರಲ್ವಾ. ಮೊನ್ನೆ ಫೋನ್ ಮಾಡ್ಬಿಟ್ಟು, ನೀನ್ ಇರ್ಲಿಲ್ಲ ಅನ್ಸುತ್ತೆ ಮನೇಲಿ,
ಫೋನ್ ಮಾಡಿಬಿಟ್ಟು ನೆಕ್ಸ್ಟ್ ಟೈಮಿಂದ ನಾವು ಮಾಡ್ತೀವಿ. ಹಾಂ, ನಮಗೂ ಏನು ಶೈ ಆಗಲ್ಲ ಇನ್ಮೇಲಿಂದ. ಎಲ್ಲ ವಿಡಿಯೋ ಫ್ಯಾಮಿಲಿ ವಿಡಿಯೋಸ್ ಮಾಡೋಣ. ನೋಡ್ಬೇಕಪ್ಪ ಇರೋ ಎಲ್ಲ ಡೈಲಾಗು. ಇನ್ನ ಪುಟ್ಟವನ್ ದೊಡ್ಡಮ್ಮ ನೋಡಿಲ್ಲ ಅನ್ಸುತ್ತೆ ವಿಡಿಯೋ. ಏನ್ರಿ ಹಂಗಾದ್ರೆ ಅಮ್ಮ ಮಗಳು ಇನ್ಮೇಲೆ ಯೂಟ್ಯೂಬ್ ಚಾನಲ್ ಮಾಡ್ತೀರಾ? ಹಾ, ನಾನೇನು ರೆಸ್ಪೆಕ್ಟೇ ಇಲ್ಲ. ಅಮ್ಮ ಮಗಳು ಅಲ್ಲ, ಅಮ್ಮ ಮಗಳು ಇನ್ಮೇಲೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದೆ. ಅಲ್ಲ ಹಂಗೆ ಅವೆಲ್ಲ ಟಚ್ ಮಾಡಂಗಿಲ್ಲ ನೀವು. ಹಾಂ, ಅಜ್ಜಿ ನಾನು ಫೋನ್ ಹಿಡ್ಕೊಂಡಿದ್ರೆ ಏನೋ ಮಾಡ್ತಾ ಇದ್ದೀನಿ ನಾನು. ಗಾಬರಿಯಿಂದ ನೋಡ್ತಾ ಐತೆ. ಹಾಂ, ನಿಮ್ಮ ದೊಡ್ಡಮ್ಮ ಮುಖ ತೊಳ್ಕೊಂಡು ಕಾಫಿ ಗೀಫಿ ಕುಡಿಬಾ ಅಂತ ಹೇಳ್ತಾ ಇರೋದು. ಬೆಕ್ಕ ಆಮೇಲೆ ನೋಡೋಣ ಬೈಲಿ. ಟೀ ಕುಡಿದ್ಬಿಟ್ಟು ಈಗ ಟೆರೆಸ್ಗೆ ಹೋಗೋದು. ಹಾಂ, ಯಾವ್ದೋ ವಿಚಿತ್ರದ ಪ್ರಾಣಿ ಬಂದ್ಬಿಟ್ಟೈತಿ ಇದು ಅಂತ. ಬನ್ನಿ ಗೈಸ್, ಇವಾಗ ಟೀ ಕುಡಿದ್ಬಿಟ್ಟು ಟೆರೆಸ್ ಮಲಗೋದು. ಇಡ್ಸ್ಕೊ ಗೈಸ್, ನಮ್ಮ ಅಜ್ಜಿಗೆ ತೋರಿಸ್ತಾ ಇದ್ದೀವಿ ನನ್ನ ಬ್ಲಾಗ್ಸ್ನ ನೋಡಿ. ಎಲ್ಲ ನೋಡ್ತಾವ್ರೆ, ಫ್ಯಾಮಿಲಿ ನೋಡ್ತಾವ್ರೆ ನನ್ನ ಬ್ಲಾಗ್ಸ್ನ. ಟಿ ವಿಲಿ ಹಾಕ್ಕೊಟ್ಟಿದ್ದೀನಿ ನಮ್ಮ ಅಜ್ಜಿಗೆ. ಇವತ್ತೇ ಫಸ್ಟು ನಮ್ಮ ಅಜ್ಜಿಗೆ ಬ್ಲಾಗ್ಸ್ ಅಂದರೆ ಏನು ಅಂತ ಹೇಳಿ ತೋರಿಸ್ತಾ ಇರೋದು. ಚಾರ್ಜಿಂಗ್ ಇಲ್ಲ ಈಗ ಸದ್ಯಕ್ಕೆ ಫೋನಲ್ಲಿ, ಆಮೇಲೆ ವಿಡಿಯೋ ಮಾಡ್ತೀನಿ. ಬೈ. ಇಷ್ಟಾಗಿತ್ತು ಗೈಸ್ ಇವತ್ತಿನ ವಿಷಯ. ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ವಿಡಿಯೋಲಿ ಸಿಗುವ. ಬೈ ಬೈ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ.